ಗೂಗಲ್ ಮ್ಯಾಪ್ ಬಳಸಿ ಸೋಲಾರ್ ಪ್ಲಾಂಟ್ಗೆ ಬಳಸುತ್ತಿದ್ದ ಕಾಪರ್ ವೈರ್ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಖತರ್ನಾಕ್ ಅಂತಾರಾಜ್ಯ ಖದೀಮರನ್ನ ಬಂಧಿಸುವಲ್ಲಿ ಕಲಬುರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತೆಲಂಗಾಣ ಮೂಲದ ಪೋಲಾ ನಾಗೇಶ್ ಮತ್ತು ಯರ್ಕುಲಿ ರಮೇಶ್ ಬಂಧಿತ ಆರೋಪಿಗಳಾಗಿದ್ದು, ಚಿತ್ತಾಪುರ ತಾಲೂಕಿನ ನಲ್ವಾರ ಗ್ರಾಮದ ಹೊರವಲಯದಲ್ಲಿ ಸೋಲಾರ್ ಪ್ಲಾಂಟ್ನಲ್ಲಿ 7,000 ಮೀಟರ್ ಕಾಪರ್ ವೈರ್ ಕದ್ದು ಎಸ್ಕೇಪ್ ಆಗಿದ್ರು. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ವಾಡಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಎಡಮುರಿ ಕಟ್ಟುವಲ್ಲಿ ಸಫಲರಾಗಿದ್ದಾರೆ. ಇನ್ನು ಈ ಇಬ್ಬರು ಖದೀಮರು ಗೂಗಲ್ ಮ್ಯಾಪ್ ಮೂಲಕ ಸೋಲಾರ್ ಪ್ಲಾಂಟ್ ಸರ್ಚ್ ಮಾಡಿ ಗೂಗಲ್ ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಬೆಲೆ ಬಾಳೋ ಕಾಪರ್ ವೈರ್ ಕಳ್ಳತನ ಮಾಡಿ ಮಾರಾಟ ಮಾಡುತ್ತಿದ್ದರು. ಈ ಹಿಂದೆ ಸೇಡಂ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಇದೇ ಗ್ಯಾಂಗ್ ಕಳ್ಳತನ ಮಾಡಿರುವುದು ವಿಚಾರಣೆ ವೇಳೆ ಬಯಲಾಗಿದೆ. ಕೊನೆಗೂ ಇಬ್ಬರು ಖದೀಮರನ್ನ ಬಂಧಿಸುವಲ್ಲಿ ವಾಡಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದು, ಬಂಧಿತರಿಂದ 6,06,000 ಮೌಲ್ಯದ ವಸ್ತು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸುಲು ತಿಳಿಸಿದ್ದಾರೆ. ಅವ್ರು ಕಟ್ಟರ್ ಯೂಸ್ ಮಾಡ್ಕೊಂಡು ಫಸ್ಟ್ ಆ ತಂತಿ ಬೇಲಿಯಿಂದ ಕಟ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಮಾಡ್ತಾರೆ. ಆ ಎಲ್ಲಿ ಕೇಬಲ್ಸ್ ಇರುತ್ತೋ ಅಲ್ಲಿ ಕೆಲವು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ತಾರೆ. ಅಲ್ಲೇ ನಿಂತ್ಕೊಂಡು ಎಲ್ಲ ವೈರನ್ನೇ ಜಗ್ತಾರೆ. ಇವರು ಈ ಸೇಡಂ ತಾಲೂಕಿನ ಕಲ್ಕಮ್ಮ ಸೋಲಾರ್ ಪ್ಲಾಂಟ್ ಅಲ್ಲಿ ಇವರು ಕಳ್ಳತನ ಮಾಡಿದ್ದಾರೆ. ಅರೌಂಡ್ ಜನವರಿ ಮಂತಲ್ಲಿ. ಎಷ್ಟು ವರ್ಷದಿಂದ ಮಾಡ್ತಾರೆ ಇವರು? ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 2 ಕೇಸಸ್ ಅಲ್ಲಿ ಅವರು ಭಾಗಿಯಾಗಿದ್ದಾರೆ. ಬಟ್ ಇನ್ನೂ ತನಿಖೆ ಮಾಡಬೇಕಾಗುತ್ತೆ. ಅವರೆಲ್ಲ ಡೀಟೇಲ್ಸ್ ಇನ್ನೂ ಎಕ್ಸ್ಟ್ರಾ ಮಾಹಿತಿ ಕಲೆಕ್ಟ್ ಮಾಡಬೇಕಾಗುತ್ತೆ ಎಷ್ಟು ವರ್ಷ. ಬಟ್ ನನ್ನ ಪ್ರಕಾರ ಇದು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ತೆಲಂಗಾಣದಲ್ಲಿ ಲಾರಿ ಚೆಕ್ ಪೋಸ್ಟ್ ಇಲ್ವಾ? ಚೆಕ್ ಪೋಸ್ಟ್ ಬಿಲ್ ನೋಡುವ ಪ್ರತಿ ಮನೆ ಚೆಕ್ ಪೋಸ್ಟ್ ಎಲ್ಲ ಕಡೆ ಈಗ ಚೆಕ್ ಪೋಸ್ಟ್ ಇದ್ರು ವಿಲೇಜ್ ಅಲ್ಲಿ ಕನೆಕ್ಷನ್ ಇದೆ ಅಲ್ವಾ? ಪ್ರತಿ ಮನೆ ಅದೇ ಕಾರಣ ಸರ್. ಯಾಕಂದ್ರೆ ಪ್ರತಿ ಈ ತರ ಆಗ್ತಾ ಇದೆ. ವಿಲೇಜ್ ಏನು ಹೋಗ್ಬೋದಲ್ಲ, ಈ ವಿಲೇಜ್ ಬೇರೆ ಏನು ಹೋಗ್ಬೋದಲ್ಲ. ಈಗ ಇಂಟರ್ ಸ್ಟೇಟ್ ಬಾರ್ಡರ್ ಇರೋದ್ರಿಂದ ಎಷ್ಟು ಮಾರ್ಗವಿದೆ. ನಾವು ಹೈವೇಸ್ ಮಾತ್ರ ನಾವು ಕವರ್ ಮಾಡ್ತೀವಿ. ಬಟ್ ಇಂಟೀರಿಯರ್ ವಿಲೇಜಸ್ ಹೋಗಿದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದೊಂದೇ ಕಾರಣ ಆಗ್ಬಾರ್ದಲ್ಲ ಸರ್. ಪ್ರತಿ ಬಾರಿ ಕೂಡ ಇದು ಇಂಟೀರಿಯರ್ ಮಾರ್ಗದಿಂದ ಹೋಗ್ತಾರೆ. ಇಂಟೀರಿಯರ್ ಮಾರ್ಗ ಏನು ಕೂಡ ಸಾಧನೆ ಮಾಡ್ಬೋದಾ? ಇಂಟೀರಿಯರ್ ಮಾರ್ಗದಿಂದ ಈಗ ತಾವು ಈಗಾಗಲೇ ನೋಡ್ತಾ ಇದ್ರೆ ಈ ಹಿಂದಿನ ಸಾಕಷ್ಟು ಕಳ್ಳತನ ಕೇಸಸ್ ಅಲ್ಲಿ ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡಿದಾಗ ನಮಗೆ ಅನುಮಾನಾಸ್ಪದ ಹಿಡ್ಕೊಂಡು ಬಂದು ರಿಕವರಿ ಮಾಡಿರೋ ಕೇಸಸ್ ಸಾಕಷ್ಟು ಇದೆ. ಈ ಹಿಂದೆನೂ ನಾವು ಕ್ಯಾಟಲ್ ಥೆಫ್ಟ್ ಆಗಲಿ ಮತ್ತು ಇನ್ನು ಬೇರೆ ಡೇ ಟೈಮ್ HBT ಆಗಲಿ ಬೇರೆ ಅಫೆನ್ಸಸ್ ಆಗಲಿ ನಾವು ನೈಟ್ ಟೈಮ್ ಚೆಕ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಸಂಶಯಾಸ್ಪದ ಕಂಡು ಬಂತು. ಅವ್ರನ್ನೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡಿದ ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ. ಅದಂದ್ರೆ ಎಲ್ಲಾ ಕೇಸಲ್ಲಿ ಫೇಲ್ಯೂರ್ ಅಂತ ಹೇಳಕ್ಕೂ ಆಗೋದಿಲ್ಲ. ಈಗ ಟೆಕ್ನಿಕಲಿ ಎಲ್ಲ ರೋಡ್ ಕನೆಕ್ಟ್ ಮಾಡಿ ಎಲ್ಲ ಕನೆಕ್ಟಿವಿಟಿ ರೋಡ್ ಅಲ್ಲಿ ನಾವು ಚೆಕ್ ಪೋಸ್ಟ್ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಮೇನ್ ರೋಡ್ ಮೇಲೆ ನಾವು ಚೆಕ್ ಪೋಸ್ಟ್ ಹಾಕ್ತಿವಿ. ಎಲ್ಲ ವೆಹಿಕಲ್ಸ್ ಚೆಕ್ ಮಾಡ್ತೀವಿ. ಈಗ ಪರಿಹಾರ ಅನ್ನೋದೇನಂದ್ರೆ ಕಳ್ಳತನ ಆಗಿದ್ರೆ ನಾವು ಇಮಿಡಿಯೇಟ್ ಆಗಿ ಪತ್ತೆ ಮಾಡೋದು, ಪದೇ ಕೇಸಸ್ ಮಾಡ್ತಾ ಇರೋವನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದು, ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೋದು. ಒಂದ್ಸತಿ ಕಳ್ಳತನ ಮಾಡೋ ಅರೆಸ್ಟ್ ಆಗಿದ್ರೆ ಮತ್ತೆ ಪದೇ ಅಲ್ಲಿ ಮಾಡೋದಿಲ್ಲ ಅವರು. CCTV ಕ್ಯಾಮೆರಾ ಅಲ್ಲಿ ನಮಗೆ ಲಾರಿ ಪಾಸ್ ಆಗೋದು ಗೊತ್ತಾಗಿರೋದು. ಚೆಕ್ ಮಾಡ್ತಾ ಹೋದಾಗ ಫಸ್ಟ್ ವಿತೌಟ್ ನಂಬರ್ ಪ್ಲೇಟ್ ಇತ್ತು. ಆಮೇಲೆ ಬೇರೆ ಪ್ಲೇಸ್ ಕಡೆ ನಂಬರ್ ಪ್ಲೇಟ್ DS32T1369 ಹಾಕಿರೋದು ಗೊತ್ತಾಗಿದೆ. ಮತ್ತು ಆ ಡೀಟೇಲ್ ಬೇಸಿಸ್ ಮೇಲೆ ಹೋದಾಗ ನಮಗೆ ಮಾಹಿತಿ ಸಿಕ್ತು.